ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಸಿಂಪಲ್ಲಾಗಿ ಇರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿದೆ, ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಡಿಸೈನು. ಇದಕ್ಕೆ ನೀವು 450 500ವರೆಗೂ ಚಾರ್ಜ್ ಮಾಡ್ಕೋಬೋದು. ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 3 ರೀತಿಯಾದಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿಯಾದಂಥ ಉದ್ದ ಬೀಡು ಮತ್ತು ರೌಂಡ್ ಮೀಡಿಯಮ್ ಸೈಜ್ ಬೀಡು, ಅದ್ರ ಜೊತೆಗೆ ರಿಂಗ್ ಬೀಡು ಮತ್ತು ಕ್ರೋಶಾ ನೀಡಲ್ ನಂಬರು 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ದೊಡ್ಡ ಕಣ್ಣಿನ ಸೂಜಿ, ಕುಚ್ಚು ಕಟ್ಕೊಳ್ಳೋದಕ್ಕೆ ಟ್ರಿಮ್ಮರು, 6 ಎಳೆ ದಾರ, ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು ಮತ್ತು ಜರಿ ದಾರ. ಇದಿಷ್ಟು ಬೇಕಾಗಿರೋಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಸ್ಯಾರಿ ಬಂದು ಆರೆಂಜ್ ಮತ್ತು ಮೆರೂನ್ ಕಲರ್ ಕಾಂಬಿನೇಷನಲ್ಲಿದೆ. ಸ್ಯಾರಿ ಆರೆಂಜ್ ಕಲರ್ ಇದೆ ಆ್ಯಂಡ್ ಸೆರಗು ಬಂದು ಮೆರೂನ್ ಕಲರಲ್ಲಿದೆ. ಹಾಗಾಗಿ ನಾವು ಸ್ಯಾರಿ ಕಲರ್ ದಾರದಿಂದ ಕುಚ್ಚನ್ನ ಮಾಡ್ಕೋಬೇಕು, ಅಂದರೆ ಕ್ರೋಶಾನ ಡಿಸೈನ್ ಮಾಡ್ಕೊಳ್ಬೇಕು. ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ಸೊ ಇವಾಗ ಮೊದಲಿಗೆ ನೋಡಿ, ಡಿಸೈನ್ನ ಶುರು ಮಾಡೋಕ್ಕೆ ಮುಂಚೆ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ನಾವು 6 ಎಳೆ ದಾರ ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲು ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ನಾವು ಸೀರೆ ಮೇಲ್ಭಾಗದಿಂದ ನಾವು ಸ್ಯಾರಿಗೆ ದಾರನ ಲಾಕ್ ಮಾಡ್ಕೋಬೇಕು, ಅಥವಾ ಈ ರೀತಿಯಾಗಿ ಗಂಟಾಕಿ ಕಟ್ಕೊಂಡ್ಬಿಡಬೇಕು. ಸೊ ಈ ರೀತಿ ಗಂಟಾಕಿ ನೀವು ಕಟ್ಕೊಳ್ಳೋದ್ರಿಂದ ಅದು ಬಿಚ್ಚೋಗೋ ಚಾನ್ಸಸ್ಸೇ ಇರೋದಿಲ್ಲ. ಸೊ ಹಾಗಾಗಿ ಗಂಟಾಕಿ ಕಟ್ಕೊಂಡು ನೀವು ಗ್ಲೂ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಗಂಟಾಕೊಂಬಿಡಿ. ಸೊ ಅದು ನಿಮಗೆ ಡೈರೆಕ್ಟಾಗಿ ಸ್ಯಾರಿಗೆ ಗಂಟಾಕೊಳ್ತಿರಲ್ಲ, ಅದು ನಿಮಗೆ ಯಾವತ್ತೂ ಬಿಚ್ಚೋಗೋದಿಲ್ಲ. ಹಾಗಾಗಿ ಆ ರೀತಿ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಅದ್ರ ಪಕ್ಕದಲ್ಲಿ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ರಿಂಗ್ ಬೀಡ್ ಒಳಗಡೆಗೆ ನಾವು ಈ ರೀತಿ ಮೀಡಿಯಮ್ ಸೈಜ್ ರೌಂಡ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡು ಮೊದಲು ಬೀಡನ್ನ ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಆನಂತರ ಅದು ಎಲ್ಲಿಗೆ ಬರುತ್ತೆ ಸೀರೆಗೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು 2 ಚೈನ್ಗಳನ್ನ ಹಾಕ್ಕೋಬೇಕು. ಏಕೆಂದರೆ ನಾವಿಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡು ಹೋಗಬೇಕು ಇದ್ರ ಪಕ್ಕದಲ್ಲಿ. ಹಾಗಾಗಿ ನಾವು ಕಂಬ ಮಾಡೋದಕ್ಕೆ ಮುಂಚೆ 2 ಚೈನ್ ಮಾಡಿಕೊಂಡು ಅದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಕಂಬ ಮಾಡೋದಕ್ಕೋಸ್ಕರ ನೀವು 2 ಚೈನ್ ಹಾಕ್ಕೋಬೇಕು ಸ್ಟಾರ್ಟಿಂಗು, ಅದು ನಿಮಗೆ ಕಂಬ ಥರ ಆಗುತ್ತೆ. ಅದಾದಮೇಲೆ ಅದ್ರ ಪಕ್ಕಕ್ಕೆ 7 ಕಂಬಗಳನ್ನ ಮಾಡಬೇಕು. ಡಬಲ್ ಕ್ರೋಶೆಟ್ಟು ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು ಸೀರೆ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೋಬೇಕು. ಆನಂತರ ನೀಡಲ್ ಮೇಲೆ 3 ದಾರ ಇರುತ್ತೆ, ಅದರಲ್ಲಿ 2 1 ಮಾಡಬೇಕು. ಅದು ಡಬಲ್ ಕ್ರೋಶೆಟ್ ಆಗುತ್ತೆ. ಈ ರೀತಿಯಾಗಿ ನಾವು 7 ಕಂಬಗಳನ್ನ ಮಾಡಬೇಕು. ಮತ್ತು ಒಂದ್ರ ಪಕ್ಕ ಒಂದು ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಮತ್ತು ನೀವು ಒಂದ್ರ ಪಕ್ಕ ಒಂದು ಮಾಡ್ಕೊಳ್ಳುವಾಗ ಸ್ಲೈಟಾಗಿ ನೀವು ಗ್ಯಾಪ್ನ ಕೊಡಬೇಕು. ಓಕೆನಾ? ಸ್ಲೈಟಾಗಿ ಗ್ಯಾಪ್ ಕೊಡಬೇಕು. ತುಂಬ ಪಕ್ಕಕ್ಕೂ ಅಂಟಿಸ್ಬಾರ್ದು, ಹಾಗಂತ ತುಂಬ ಗ್ಯಾಪು ಕೊಡಬಾರ್ದು. ಸ್ಲೈಟ್ ಗ್ಯಾಪ್ ಕೊಡಬೇಕು. ಆವಾಗ ನಿಮಗೆ ಒಂದ್ರ ಪಕ್ಕ ಒಂದು ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ತುಂಬ ಪಕ್ಕ ಅಂಟಿಸಿದ್ರೆ ಮಲ್ಕೊಂಡಂಗೆ ಆಗಿಬಿಡುತ್ತೆ. ಸ್ಟ್ರೈಟಾಗಿ ಬರಬೇಕಂದ್ರೆ ಈ ರೀತಿ ಸ್ಲೈಟ್ ಗ್ಯಾಪ್ ಕೊಡಿ. ಆ ರೀತಿಯಾಗಿ ಮಾಡ್ಕೊಂಡಿದ್ದಾದಮೇಲೆ 7 ಕಂಬ ಹಾಕಿದ್ದಾದಮೇಲೆ ಉದ್ದ ಬೀಡ್ ಏನು ತಗೊಂಡಿರ್ತೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆನಂತರ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ನೋಡಿ, ಈ ರೀತಿಯಾಗಿ ಡೈರೆಕ್ಟಾಗಿ ಸೀರೆಗೆ ಅದನ್ನು ಲಾಕ್ ಮಾಡಬೇಕು. ಒಂಥರ ವಿ ಶೇಪ್ ಥರ ಬರುತ್ತಲ್ಲ, ಆ ರೀತಿಯಲ್ಲಿ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡು ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ ಆ ಕಂಬದ ಮೇಲ್ಗಡೆಗೆ ಚೈನ್ಗಳನ್ನ ಮಾಡ್ಕೋಬೇಕು. ಅಂದರೆ 5 ಅಥವಾ 6 ಚೈನ್ಗಳನ್ನ ಮಾಡಬೇಕು. ನೀವು ಎಷ್ಟು ಉದ್ದದ ಬೀಡನ್ನ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ 6 ಚೈನ್ನ ಮಾಡಿಕೊಂಡ್ರೂ ಆಗುತ್ತೆ. 6 ಚೈನ್ಗಳನ್ನ ಮಾಡಿಕೊಂಡು ಲಾಸ್ಟ್ ಕಂಬ ಇರುತ್ತಲ್ಲ, ಬೀಡ್ ಆ್ಯಡ್ ಮಾಡಿರ್ತೀವಲ್ಲ, ಅಲ್ಲಿ ಲಾಸ್ಟ್ ಕಂಬ ಮೇಲೆ ಚೈನ್ ಇರುತ್ತೆ, ಹೋಲು, ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟು ನಾವೀಗೇನು 6 ಚೈನ್ನ ಹಾಕ್ಕೊಂಡ್ವಿ ಅಲ್ಲ, ಅದ್ರ ಮೇಲ್ಗಡೆಗೆ ನಾವು ಆರ್ಚ್ ಮಾಡ್ಕೊಂಡು ಹೋಗಬೇಕು. ಅಂದರೆ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಆನಂತರ ಪಿಕಾಟ್ ಡಿಸೈನ್ ಮಾಡಬೇಕು, ಪಿಕೋ ಮಾಡ್ಕೋಬೇಕು. ಅಂದರೆ ಒಂದು ಕಂಬ ಆದಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ನ ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕು.
ಕಂಬದ ಒಳಗಡೆಗೆ ಅಥವಾ ಕಂಬದ ಮೇಲ್ಗಡೆಗೆ ಈ ರೀತಿ ಕಂಬಕ್ಕೆ ಲಾಕ್ ಮಾಡಬೇಕು ಡೈರೆಕ್ಟಾಗಿ. ನೋಡಿ ಡಬಲ್ ಕ್ರೋಶೆಟ್ ಕಂಬ ಹಾಕಬೇಕು. ಕಂಬ ಆದಮೇಲೆ 3 ಚೈನ್ ಹಾಕಬೇಕು. 3 ಚೈನ್ನ ಆ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ. ಅದು ನಿಮಗೆ ಪಿಕೋಟ್ ಡಿಸೈನ್ ಬರುತ್ತೆ, ಪಿಕೋಟ್ ಥರ ಕಾಣಿಸುತ್ತೆ. ಈ ರೀತಿ 9 ಅಥವಾ 10 ಕಂಬಗಳು ಅದರೊಳಗಡೆಗೆ ಎಷ್ಟು ಇಡ್ಸುತ್ತೆ. ಯಾಕೆಂದರೆ ನಾವು ಪಿಕೋ ಮಾಡೋದ್ರಿಂದ ತುಂಬ ಕಂಬಗಳನ್ನ ಮಾಡೋದಕ್ಕಾಗೋದಿಲ್ಲ. ಏಕೆಂದರೆ 6 ಚೈನ್ ಹಾಕಿದ್ದೀವಿ ಅಂದರೆ 12 ಕಂಬಗಳನ್ನ ಮಾಡ್ಕೋತೀವಿ ನಾರ್ಮಲ್ ಕಂಬ ಅಂದರೆ. ಬಟ್ ಇದು ಪಿಕೋ ಮಾಡೋದ್ರಿಂದ ನೀವು 9 ಅಥವಾ 10 ಕಂಬಗಳನ್ನ ಮಾಡ್ಕೋಬೋದು ಅಷ್ಟೇ. ಸೊ ಅಷ್ಟನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿಯಾಗಿ ಅದನ್ನು ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ ನಿಮಗೆ, ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಲಾಕ್ ಮಾಡಿದ್ದಾದಮೇಲೆ ಇವಾಗ ದಾರ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ಬೀಡನ್ನ ಆ್ಯಡ್ ಮಾಡಬೇಕು. ರಿಂಗ್ ಬೀಡ್ ಆ್ಯಂಡ್ ರೌಂಡ್ ಬೀಡ್. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಟ್ಟು ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದು ಒಂದು ಆರ್ಚ್, ನಿಮಗೆ ಒಂದು ಆರ್ಚ್ ಈ ರೀತಿ ಬರುತ್ತೆ. ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಕಡಿಮೆ ಸಮಯದಲ್ಲಿ ನೀವು ಈ ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಿಮಗೆ. ಈ ರಿಂಗ್ ಬೀಡ್ ಆ್ಯಡ್ ಮಾಡ್ಕೊಳ್ತೀವಲ್ಲ ಆ ಬೀಡ್ಗೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ನೋಡಿ ಇದೇ ರೀತಿಯಾಗಿ ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ಇವಾಗ ನಾನು ಆರ್ಚ್ಗಳನ್ನ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನೀವು ಕುಚ್ಚು ಬೇಡ ಅಂದರೂ ಇದಕ್ಕೆ ಕುಚ್ಚು ಹಾಕೋ ಅವಶ್ಯಕತೆ ಇಲ್ಲ. ಕುಚ್ಚು ಬೇಡ ಅಂದರೆ ಹಾಗೇ ಬಿಡ್ಬೋದು. ಕುಚ್ಚು ಬೇಕು ಅಂದರೆ ಕುಚ್ಚನ್ನ ಕಟ್ಕೋಬೋದು. ಹಾಗೇ ಬಿಟ್ರೂ ಚೆನ್ನಾಗಿರುತ್ತೆ, ಕುಚ್ಚು ಕಟ್ಟಿದ್ರೂ ಚೆನ್ನಾಗಿರುತ್ತೆ. ಈಗ ಮರೂನ್ ಕಲರ್ ದಾರದಿಂದ 160 ಅಥವಾ 170 ದಾರ ತಗೊಂಡು ಆ ರಿಂಗ್ ಬೀಡ್ ಏನಿರುತ್ತೆ ಆ ಬೀಡಿಗೆ ಕುಚ್ಚುಗಳನ್ನ ಮಾಡ್ಕೊಂಡು ಹೋಗಬೇಕು. 160 ಅಂದರೆ ನಿಮಗೆ 320 ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪುಟ್ಟದಾಗಿ ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬ ಲೆಂತ್ ಬೇಡ, ಏಕೆಂದರೆ ಲೆಂತ್ ಮಾಡಿದ್ರಿ ಅಂದರೆ ಫೋಲ್ಡ್ ಆಗಿಬಿಡ್ತವೆ ಕುಚ್ಚುಗಳು. ಹಾಗಾಗಿ ದಪ್ಪಗೆ ಪುಟ್ಟಕ್ಕೆ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಸಿಂಪಲ್ಲಾಗಿ ಈಸಿಯಾಗಿ ಎಷ್ಟು ಬೇಗ ಮಾಡ್ಕೋಬೋದಾದಂಥ ಡಿಸೈನ್ ಅಂತ. ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಲು ಮರಿಬೇಡಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.